ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ನಮೋ ನಮೋ ಕೈಲಾಸಪತೆ. ನಮೋ ನಮೋ ಕೈಲಾಸಪತೆ. ನಮೋ ನಮೋ ಗಿರಿರಾಜಪತೆ. ನಮೋ ನಮೋ ಗಿರಿರಾಜಪತೆ. ನಮೋ ನಮೋ ಸುರರಾಜಪತೆ. ನಮೋ ನಮೋ ಸುರರಾಜಪತೆ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ಶಂಕರ ಶುಭಕರ ಶಂಭೋ ಶಿವ ಶಂಭೋ. ಶಂಕರ ಶುಭಕರ ಶಂಭೋ ಹರ ಶಂಭೋ. ಪರಮ ದಯಾಕರ ಪೃಗಾಧರ. ವರಗಿರಿಜಾವರ ಮಹೇಶ್ವರ. ವರಗಿರಿಜಾಜ ಮಹೇಶ್ವರ. ನಿರುಪಮ ತೇಜೋ ಪರಾತ್ಪರ. ನಿರುಪಮ ತೇಜೋ ಪರಾತ್ಪರ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಓಂ ನಮೋ ನಮೋ ನಟರಾಜ. ನಮೋ ನಮೋ ನಟರಾಜ. ಜೈ 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 ಚಾಮುಂಡೇಶ್ವರಿ ಮಾತಾ ಕಿ ಜೈ. ವರಸಿದ್ಧಿ ಮಹದೇಶ್ವರ ಸ್ವಾಮಿ ಕಿ ಜೈ. ಚೋಡಿ ಮಾರಮ್ಮ ಕಿ ಜೈ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ವಜಂಬೋಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನಮಾಮಿ ನಮಾಮಿ. ಶ್ರೀ ಗಣನಾಥ ತ್ರಿಜಗ ವಿಖ್ಯಾತ. ಗಣನಾಥ ತ್ರಿಜಗ ವಿಖ್ಯಾತ. ಯೋಗಿ ಜನಾಚಿತ ಭೋಗ ವಿಶಾಲ. ಯೋಗಿ ಜನಾಚಿತ ಭೋಗ ವಿಶಾಲ. ಶ್ರೀ ಗಣನಾಥ ಗಣನಾಥ. ಪರಮಾರ್ಧವೇ ಪರಮಾರ್ಧವೇ ಶಾರದಾ ಮಹಿಮಾ. ಪರಮಾರ್ಧವೇ ಶಾರದಾ ಮಹಿಮಾ. ಮಾರವೈ ವಿನುತ ಪರಶಿವ ಕುವರ.
ಮಾರವೈರಿನುತ ಪರಶಿವ ಕುವರ ಶ್ರೀ ಗಣನಾಥ ತ್ರಿಜಗ ವಿಖ್ಯಾತ ಯೋಗಿ ಜನಾರ್ಚಿತ ಭೋಗ ವಿಶಾಲ ಯೋಗಿ ಜನಾರ್ಚಿತ ಭೋಗ ವಿಶಾಲ ಶ್ರೀ ಗಣನಾಥ ಗಣನಾಥ ಪಾದ ಪಂಕಜವಾ ಮೋದದಿ ಭಜಿಪಾ ಪಾದ ಪಂಕಜವಾ ಮೋದದಿ ಭಜಿಪಾ ಮಾಧವಾದಿ ಸಕಲ ವೇದ ವಿನೂತನೇ ಪಾದ ಪಂಕಜವಾ ಮೋದದಿ ಭಜಿಪಾ ಮಾಧವಾದಿ ಸಕಲ ವೇದ ವಿನೂತನೇ ಅಂಬರೀಷ ಶ್ರೀ ಅಂಬರೀಷ ಶ್ರೀ ಸಾಂಬ ಶಿವ ಕರುಣಾ ಅಂಬರೀಷ ಶ್ರೀ ಸಾಂಬ ಶಿವ ಕರುಣಾಲಂಬೋದರ ರಕ್ಷಿತ ಗಂಭೀರ ನಾಟ್ಯ ಲಂಬೋದರ ರಕ್ಷಿತ ಗಂಭೀರ ನಾಟ್ಯ ಶ್ರೀ ಗಣನಾಥ ತ್ರಿಜಗ ವಿಖ್ಯಾತ ಯೋಗಿ ಜನಾರ್ಚಿತ ಭೋಗ ವಿಶಾಲ ಯೋಗಿ ಜನಾರ್ಚಿತ ಭೋಗ ವಿಶಾಲ ಶ್ರೀ ಗಣನಾಥ ಗಣನಾಥ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಪ್ರೇಮಿಗಳೇ, ಈ ದಿನ ನಾವು ಗ್ರಾಮ ದೇವತೆ ಶ್ರೀ ಜೋಡಿ ಮಾರಮ್ಮನವರ ಹಬ್ಬದ ಪ್ರಯುಕ್ತ ಶ್ರೀ ವರಸಿದ್ಧಿ ಮಹಾದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವು ಇಂದು ಈ ಭವ್ಯ ರಂಗ ಮಂಟಪದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆಯೆಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಪಾತ್ರಧಾರಿಗಳಿಂದ ಯಾವುದಾದರೂ ಅಪಸ್ವರಗಳು ಲೋಪದೋಷಗಳು ಕಂಡುಬಂದರೂ ಅಂಶಕ್ಷೀರ ನ್ಯಾಯದಂತೆ ಮನ್ನಿಸಿ ಈ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದೇವಾ ಮಾದೇವ ಬಾರೋ ಸ್ವಾಮಿ ಮಲಯ ಮಾರೋ ಸ್ವಾಮಿ ಮಲಯ ಮಾರೋ ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವಾ ಮಾದೇವ ಮಾರೋ ಸ್ವಾಮಿ ಮಲಯ ಮಾರೋ.
ಯಾದಗಿರಿಯವನೇ ಸ್ವಾಮಿ ಚಿನ್ನಾದ ತೇರಿನವನೇ 77 ಮಲೆಯ ಒಡೆಯ ಎಣ್ಣೆ ಮಜ್ಜನದ ಪ್ರಿಯ ಆಲರವಿಯ ಮ್ಯಾಲೆ ವಾಲಾಡುವ ಸ್ವಾಮಿ ಕಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ಆಲರವಿಯ ಮ್ಯಾಲೆ ಆಲಾಡುವ ಸ್ವಾಮಿ ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ದೇವಾದಿ ದೇವರನ್ನೇ ಕಾಪಾಡಿದ ಸ್ವಾಮಿ ದೇವ ಮಾದೇವ ಮಾರೋ ಸ್ವಾಮಿ ಮಲೆಯ ಮಾರೋ ಅನವರತ ನಿನ್ನ ಲೀಲೆ ಪಾಡುವೆ ದಯೆ ಇರಲಿ ನಮ್ಮ ಮೇಲೆ ಲವಣ ಮನೆಗೆ ಒಲಿದು ಬಾರಯ್ಯ ನಮ್ಮ ಮನೆಗೆ ಬಾಳಲ್ಲಿ ಬಲುಲೊಂದು ಬಳಲಿರುವೆನು ತಂದೆ ದೀನ ದಯಾ ಸಿಂಧು ನೀನೇ ಗತಿಯು ಮುಂದೆ ಬಾಳಲ್ಲಿ ಬಲುಲೊಂದು ಬಳಲಿರುವೆನು ತಂದೆ ದೀನ ದಯಾ ಸಿಂಧು ನೀನೇ ಗತಿಯು ನೀ ಬಂದು ನನ್ನನ್ನು ಅರಸೆಂದು ಬೇಡು ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಬಾರೋ ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಸ್ವಾಮಿ ಮಲೆಯ ಮಾದೇವ ಬಾರೋ ಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ ಅಮ್ಮ ಅಜಾವಂತಿತೆ ಅಜಾವಂತಿತೆ ಅಮರೇಂದ್ರನೂತೆ ಅಜಾವಂತಿತೆ ಅಮರೇಂದ್ರನೂತೆ ನಿಜ ಭಕ್ತ ಗೀತೆ ನಿಜ ಮಾನ್ವಿ ಜಾತೆ ನಿಜ ಭಕ್ತ ಗೀತೆ ನಿಜ ಮಾನ್ವಿ ಜಾತೆ ವಿಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ
ತಾಳ ಜ್ಞಾನ ಭುಜಾನ ಅಲಂಕಾರ ಶ್ರುತಿ ತಾಳ ಜ್ಞಾನ ಭುಜಾನ ಅಲಂಕಾರ ರಾಗಭರಿತ ಸಂಗೀತ ರೂಪಿಣೆ ಶ್ರುತಿ ತಾಳ ಜ್ಞಾನ ಭುಜಾನ ಅಲಂಕಾರ ರಾಗಭರಿತ ಸಂಗೀತ ರೂಪಿಣೆ ನಿಜ ರೂಪಿಣೆ ನಿಜ ರೂಪಿಣೆ ಗೌರಿ ಪಾಲಿಸಮ್ಮ ನಿಜ ರೂಪಿಣೆ ಗೌರಿ ಪಾಲಿಸಮ್ಮ ಮತ್ತೆ ಆದಿ ಕೇಶವ ಮನ ಮೋಹಿನಿಯೇ ಮತ್ತೆ ಆದಿ ಕೇಶವ ಮನ ಮೋಹಿನಿಯೇ ವಿಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ ವಿಮಲಾಂಬಿಕೆ ವಿಜಯಾಂಬಿಕೆ ಅಮ್ಮ ಏನಿದು ಮುರಳಿಯ ಗಾನ ಹೃದಯವ ತಡೆವ ಅಮೃತ ಪಾನ ಹೃದಯವ ತಡೆವ ಅಮೃತ ಪಾನ ಏನಿದು ಮುರಳಿಯ ಗಾನ ಅಲ್ಲಿ ಗೊತ್ತು ಅಲ್ಲೇನ್ ಮಾಡಿದ್ರು ಗೊತ್ತಾ ಯೋಗನ ಮಂಜಪ್ಪನಿಗೆ ಅಲ್ಲಿ ನಾವು ಮಾಮೂಲಿ ನಿಂತ್ಕೊಂಡು ಆಡು ಅಂತ ಅಂದ್ಬಿಟ್ರು ಓಡಾಡು ಅಂತಾರೆ ಓಡಾಡಿಸ್ಬಿಟ್ರು ನಾನೇನ್ ನನ್ ಬೇಜಾರಾಗೋಯ್ತು ಮುಂಚೆನೆ ಹೇಳ್ಬಿಟ್ಟಿದ್ರೆ ನಾನು ಅದು ಕರೆ ಮಾಡ್ತಿದ್ದೆ ಅವ್ರೇನ್ ಮಾಡಿದ್ರು ಈ ಕಡೆ ಇವ್ರು ಹೇಳ್ತಾರೆ ಆ ಕಡೆ ಇವ್ರು ಹೇಳ್ತಾರೆ ಈ ಕಡೆ ಓಡಾಡು ಓಡಾಡು ಅಂತಾರೆ ಅದು ಇಲ್ಲ ಹಂಗೆ ಆಡ್ಸಿಲ್ಲ ಗುರುಗಳು ಏನಂದ್ರು ಗೊತ್ತಾ ಮೇಷ್ಟ್ರು ಏನು ಮಾಡಬೇಡ ಅಲ್ಲ ಸುಮ್ಮನೆ ಕೈ ಮುಟ್ಕೊಂಡು ಆಡು ಅಂತ ಆಡಿ ಅಭ್ಯಾಸ ಏನು ಕೇಳಿಸ್ತಿಲ್ಲ ನಮಗೆ ಹೃದಯವ ತಡೆವ ಅಮೃತ ಪಾನ ಹೃದಯವ ತಡೆವ ಅಮೃತ ಪಾನ ಏನಿದು ಮುರಳಿಯ ಗಾನ
ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಯಿನಿ ಮೋಹನ ಮುರಳಿ ಗಾನವಾಯಿನಿ ಮೃದು ಮಧುರಾಚಿರ ಸುಮಧುರ ಭಾಷಿಣಿ ಮೃದು ಮಧುರಾಚಿರ ಸುಮಧುರ ಭಾಷಿಣಿ ಮಾಧವ ಮನದ ಮಹಾನಂದ ರೂಪಿಣಿ ಮಾಧವ ಮನದ ಮಹಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಪ್ರೇಮ ಪರಾದ ಸುಮಶಯನ ವೇಗ ಪ್ರೇಮ ಪರಾದ ಸುಮಶಯನ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರಣಯಾನಂದದ ಪಂಚಮ ವೇದ ಸುಮತಿ ನವಸಿರ ನವರಾಗ ಲೀಲಾ ನವಸಿರಿ ಸುರಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ಬಾಮಿನಿ ರುಕ್ಮಿಣಿ ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವಾದರೆ ಏನಾಯಿತು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರನೇ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ಕುಲಪುರೋಹಿತರಾದ ದೌಮ್ಯನನ್ನು ಕಳುಹಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಅನಿವಾರ್ಯವಾಗಿ ಯುದ್ಧವು ಬಂದೊದಗಿದಂತಿದೆ. ಪುನಃ ಯುದ್ಧ? ಹಾಗಾದರೆ ನಿಮ್ಮ ವಿಶ್ರಾಂತ ದೇಹಗಳಿನ್ನು ಕಳೆದು ಹೋದವು. ಕೋಪಿಕಾಂಗನೆಯ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಹರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಆಗಲವನ್ನು ಕಾಣಲು ನಿಮಗಿನ್ನೂ ಸಾಧ್ಯವಿಲ್ಲ. ಪ್ರಿಯತಮೆ, ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ದೇವ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷೆ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಯಾವ ಮೂಲೆಯಲ್ಲಿ ಹಲವಾರು ಜನ್ಮಿಸಿರುವರು ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಾಸ್ತ್ರನು. ಈ ಯುದ್ಧದಲ್ಲಿ
ನಾನು ಯಾವುದೇ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ವಾಸುದೇವ, ಈ ಶೈನಾಗಾರ ಹೊಸಲು ದಾಟದಲ್ಲೂ ನಿಮಗೊಂದು ಅನುಕೂಲ ಕಾರಣವೇ ದೊರೆತಂತಾಯ್ತು. ಆಹಾ, ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನು ಇದೀಗ ತಿಳಿದುಕೊಂಡೆನು. ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಮತ್ತೆ? ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ಸುಂದರ ರೂಪವನ್ನು ಜನರೀಗ ನೋಡುತ್ತಿರುವರು. ಕಂಸ ಶಿಶುಪಾಲದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಾಸ್ತ್ರನು, ಆದರೆ ಕುರುಕ್ಷೇತ್ರದ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರಿಗೆ ತಿಳಿದರು. ಅದನ್ನು ಸಂಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲುದೆಂಬುದನ್ನು ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ಎಂಬುದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡು. ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸಲು ಜಗದಿ ಏನಿ ಚಿಂತನೆ, ಏನಿ ಚಿಂತನೆ. ಧರೆಯ ದುರಿತವನ್ನು ಪರಿಹರಿಸಲು ಇಹಲೋಕದಿ ಜನಿಸಿದೆ ನಾಂ ಪ್ರಿಯೆ. ಧರೆಯ ದುರಿತವನ್ನು ಪರಿಹರಿಸಲು ಇಹಲೋಕದಿ ಜನಿಸಿದೆ ನಾಂ ಪ್ರಿಯ. ದುಷ್ಟ ಶಿಕ್ಷಕ ಸೃಷ್ಟಿ ರಕ್ಷಕ, ದುಷ್ಟ ಶಿಕ್ಷಕ ಸೃಷ್ಟಿ ರಕ್ಷಕ ಲೋಕ ಪಾಲಕನು ನಾನೆನಿಸಿ
ಶಿಕ್ಷಕ ಸೃಷ್ಟಿ ರಕ್ಷಕ ಲೋಕಪಾಲಕನು ನಾನೆನಿಸಿ ತಲೆ ಕಾಯ್ದು ಕೊರೆವೆ ಜನರ ತಲೆ ಕಾಯ್ದು ಕೊರೆವೆ ಜನರ ಏನಿ ಚಿಂತನೆ ಏನಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸಲು ಜಗದಿ ಏನಿ ಚಿಂತನೆ ಏನಿ ಚಿಂತನೆ. ಇಂತಹ ಪುರಸಾಧನೆ ಉದ್ದೇಶವಾದರೂ ಏನು ನಾಥ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಅದು ನನ್ನ ನಿರಂತರ ಪರಿಶ್ರಮದ ಸವಿಗನಸ್ಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಅಂಕದಲ್ಲಿ ಕಾಲಿಟ್ಟನಾದರೂ ನನ್ನ ಆ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವನ ಜಾತಿಯ ಪರಮ ಶತ್ರುವೆಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶ ಮಾಡುವೆನು. ಇನ್ನು ನೀನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಪವಡಿಸು ಪರಮಾತ್ಮನೇ ನೀನು ಪವಡಿಸು ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರ ನಿಧಿಯೇ ಭವರೋಗ ವೈದ್ಯ ಭಕ್ತರ ನಿಧಿಯೇ ಪವಡಿಸು ಪರಮಾತ್ಮನೇ ನೀನು ಕುಂದನಗಿರೆ ಚೀಟಿಗೆ ಸಖೆ ಮನೆಯಲ್ಲಿ ಕುಂದನಗಿರೆ ಚೀಟಿಗೆ ಸಖೆ ಮನೆಯಲ್ಲಿ ಇಂದ್ರವಾಣಿಕ್ಯಮಯ ಮಂಟಪದಲ್ಲಿ ಇಂದ್ರಮಾಣಿಕ್ಯಮಯ ಮಂಟಪದಲ್ಲಿ ಚಂದ ಚಂದರಿ ತಾಣ ಜೀವಿಗೆ ಹೊಳೆಯುತ್ತ ಚಂದ ಚಂದರಿ ತಾಣ ಜೀವಿಗೆ ಹೊಳೆಯುತ್ತ ಸಿಂಧು ಶಯನ ಆನಂದದಿಂದಲೇ ಸಿಂಧು ಶಯನ ಆನಂದದಿಂದಲೇ ಪವಡಿಸು ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರ ನಿಧಿಯೇ ಭವರೋಗ ವೈದ್ಯ ಭಕ್ತರ ನಿಧಿಯೇ ಪವಡಿಸು ಪರಮಾತ್ಮನೇ ನೀನು ಪರಮಾತ್ಮ, ಆಹಾ, ಸ್ವಾಮಿಯನ್ನು ನಿದ್ರಿಸುವಂತಿದೆ. ನಾನು ಕೂಡ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುತ್ತೇನೆ. ನಾಂ ತೆರಳುವೆ
ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿ ಶೀಘ್ರದೊಳರೈ. ಗುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿ ಶೀಘ್ರದೊಳರೈ. ಗುರು ಪಾಂಡವರಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿ ಶೀಘ್ರದೊಳರೈ. ನಂದ ಗೋಪ ಶ್ರೀ ಕೃಷ್ಣನ ಸಹಿತ ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನಂದ ಗೋಪ ಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಅಧಮ ಭೀಮನ ಒಗಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಅಧಮ ಭೀಮನ ಒಗಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಕದೀಮನವನು ಎದೆಗೊಡದೆ ಕದೀಮನವನು ಎದೆಗೊಡದೆ ಕದೀಮನವನು ಎದೆಗೊಡದೆ ಕದೀಮನವನು ಎದೆಗೊಡದೆ ಕದೀಮನವನು ಎದೆಗೊಡದೆ. ಆ ದ್ವಾರಕೆಗೆ ಹೋಗಿ ಆ ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗುವುದು. ನಾನೀಗಲೇ ದ್ವಾರಕೆಗೆ ಹೋಗಿ ಆ ಕಪಟಿಯಾದ ಕೃಷ್ಣನ ಸೈನ್ಯ ಸಹಾಯಕವಾಗಿ ಸಹಾಯವನ್ನು ಪಡೆವೆನು. ಆ ಪಾಂಡವರನ್ನು ಯಾದವರ ಸೈನ್ಯವು ನನಗೆ ದೊರೆತರೆ ಆ ಪಾಂಡವರನ್ನು ನಿರ್ಮೂಲ ಮಾಡುವೆನು. ಯಾದವರ ಘನ ಸೈನ್ಯವು ದೊರೆತ ಸುಲಭದಿ ಮಣಿಸುವ ಶತ್ರುಗಳ ಯಾದವರ ಘನ ಸೈನ್ಯವು ದೊರೆತ ಸುಲಭದಿ ಮಣಿಸು ಶತ್ರುಗಳ ರಾಧಾರಮಣನು ಎಂಬುದವಾದರೆ ರಾಧಾರಮಣನು ಎಂಬುದವಾದ ಹೋಮಗೈಯುವೆ ಭೀಮನ. ರಾಧಾರಮಣನು ಎಂಬುದವಾದ ಹೋಮಗೈಯುವೆ ಭೀಮನ. ಮಧ್ಯಮ ಪಾಂಡವ ಪಾತನ ಒಲಿದು ಮಿತ್ರಕರ್ಣ ತೊಟ್ಟಿ ಹನುಪಣವ. ಮಧ್ಯಮ ಪಾಂಡವ ಪಾರ್ಥನ ಒಲಿಸಿ ಮಿತ್ರಕರ್ಣ ತೊಟ್ಟಿ ಹನುಪಣವ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತ ಓರುಷದಿ ಧರೆಯನ್ನಾಳ್ವೆ. ಕುರು ಸಿಂಹಾಸನದಲ್ಲಿ ಕುಳಿತು ನಿರುತ ಓರುಷದಿ ಧರೆಯನ್ನಾಳು. ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ವರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ. ಕರುಣಾನಿಧಿ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ. ಭಕ್ತರ ಪೊರೆಯುವ ಭಗವಂತನೇ ಭಕ್ತರ ಪೊರೆಯುವ ಭಗವಂತನೇ ಮುಕ್ತಿಯ ನೀಡುವ ಮುರವೈರಿಯೇ. ಮುಕ್ತಿಯ ನೀಡುವ ಮುರವೈರಿಯೇ ಕರುಣಾನಿಧಿ ಮಾಧವ ಮಾಧವ ಕರುಣಾನಿಧಿ ಮಾಧವ.
ಕಂಚದಳಾಂತಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ಮಾಧವ ಕರುಣಾನಿಧಿ ಮಾಧವ. ಆಹಾ, ಪರಮಾತ್ಮನು ಮಲಗಿ ನಿದ್ರಿಸುತ್ತಿದ್ದಾನೆ. ಈ ಮಹಿಮಾ ಮೂರ್ತಿಯು ಎಚ್ಚರವಾಗುವವರೆಗೂ ನಿದ್ರೆಗೆ ಭಂಗಬಾರದಂತೆ ನೋಡಿಕೊಳ್ಳುವೆನು. ಏನಿ ಭವನದ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾನಂದವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರಗಿ ನಗುತ್ತಿದೆ ನವಿಲು ಸಾರಂಗ ಪಕ್ಷಿ ಹೇಗೆ ಚಿತ್ರದಿ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳತಳ ತೋತ್ತಿದೆ ನವಿಲು ಸಾರಂಗ ಪಕ್ಷಿಗ ಹೇಗೆ ಚಿತ್ರದಿ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳತಳ ಸುತ್ತಿದೆ ದೇವಲೋಕಾದಿಲೋಕವೇ ದೇವಲೋಕಾದಿಲೋಕ ಬೆರಗಿದರೆ ಗಿಳಿದಂತಿದೆ ದೇವಲೋಕಾದಿಲೋಕ ಬೆರಗಿದರೆ ಗಿಳಿದಂತಿದೆ ಎನಿತು ಈ ಕೃಷ್ಣನ ಸೊಬಗಿನ ಸಿರಿತನ ಎನಿತು ಈ ಕೃಷ್ಣನ ಸೊಬಗಿನ ಸಿರಿತನ ಏನಿ ಭವನದ ವೈಭವ ನೋಡಲಾನಂದವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿ ಏನಿ ಭವನದ ವೈಭವ ವೈಭವ ಕೃಷ್ಣನ ವೈಭವ ಏನಿ ಭವನದ ಶೃಂಗಾರ ವೈಭವ ಮುತ್ತು ರತ್ನಗಳಿಂದ ಅಲಂಕೃತವಾದ ಗೋಡೆಗಳು ಕೆತ್ತನೆಯ ವಜ್ರದ ಕಂಬಗಳು ಹಂಸತೊಲಿಕವಾದ ಮಂಚ ನವರತ್ನಗಳಿಂದ ವೈಭವೀಕರಿಸಲಾದ ಸಾಲು ಸಾಲು ಮಂಟಪಗಳ ಸೊಬಗು ಎತ್ತೆತ್ತ ಕತ್ತೆತ್ತಿ ನೋಡಿದರೂ ಕೆತ್ತನೆಯ ಮಧುರ ಮಂದಾರ ಶಿಲಾಶಿ ಕೈ ಚಾತುರ್ಯ ಹಬ್ಬ
ಈ ಭವನ ಕಂಡು ನನ್ನ ಮನವು ಮೋಡಗಳು ಗೆದರಿ ಮಳೆಗೆರೆದಂತೆ ಭಾಷವಾಗುತ್ತಿರುವುದು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ರಂಗು ರಂಗಿನ ಶ್ರೀರಂಗನ ಅರಮನೆ. ಶಿಲಾಬಾಲಿಕೆಯರ ಸೌಂದರ್ಯ, ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತೆ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವ ನಗುವು. ಅಪ್ಪ, ಈ ಶಿಲೆಗಳನ್ನು ಹೊರಡಿಸುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಿ ಮುದ್ದಾಡಲೇ ಎಂಬ ಪ್ರಾರ್ಥನೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ. ಒಲೆ ಒಲೆ ಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಒಲೆ ಒಲೆ ನರ್ತಕಿ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುರು ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಕುರು ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನ ಈಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಸುಯೋಧನ. ಒಲೆ ಒಲೆ ನರ್ತಕಿ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗಧೀಧೀರ ಪ್ರಚಂಡ ಕೌರವ, ರಣರಂಗಧೀಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕರದೊಳು ಗಧೆಯ ಪಿಡಿದಿಹ ಧೀರ, ಕರದೊಳು ಗಧೆಯ ಪಿಡಿದಿಹ ಧೀರ. ಶರೀರವು ಮದಿಸಿದ ಹುಲಿಯಾಕಾರ, ಕರದೊಳು ಗದೆಯ ಹಿಡಿದಿಹ ಧೀರ. ಶರೀರವು ಮಧಿಸಿದ ಹುಲಿಯಾಕಾರ, ಹುರಿಮೀಸೆಯ ದೊರೆ ಈ ಸರದಾರ. ಕೌರವೇಶ್ವರ ಹುರಿಮೀಸೆಯ ದೊರೆ ಈ ಸರದಾರ.
ಪ್ರಚಂಡ ಕೌರವ ಜಲದಂಕಮಲ್ಲ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ 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 ಛೇ, ನನಗೆಂತಹ ಭ್ರಾಂತು! ಇದೇನು ಕನಸೆ? ಓ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಶಯನ ಗೃಹವು ದಶ ದಿಕ್ಕುಗಳಲ್ಲಿ ಹೆಸರಾಂತವಾಗಿರಲೆಂದು ನಿರ್ಮಿಸಿರುವೆಯ ಈ ನಿನ್ನ ಮಾಯಾ ಮಂದಿರವನ್ನು ಕಂಡು ಬೆರಗಾಗುವನಲ್ಲ ಈ ಕುರುಚಕ್ರೇಶ್ವರ. ಈ ಕುರು ಸಾರ್ವಭೌಮನ ಭವನಗಿಂತಲೂ ಈ ನಂದ ಗೋಪಾಲನ ಭವನವು ಅದ್ಭುತವೇ, ರಮ್ಯವೇ, ಶೋಭಾಯಮಾನವೇ. ಸಾತಕಿ, ಕೃಷ್ಣನಲ್ಲಿ ಕುರುರಾಜ, ಶ್ರೀಕೃಷ್ಣನು ನಿದ್ರಿಸುತ್ತಿದ್ದಾನೆ. ಇನ್ನೇನು ಎಚ್ಚರಗೊಳ್ಳುವನು? ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು, ಕೃಷ್ಣನು ಇನ್ನೂ ನಿದ್ರಿಸುತ್ತಿರುವನೇ? ವಿರಾಟ ನಗರದಲ್ಲಿ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದಂತೆ ಕಾಣುತ್ತದೆ. ಮಾಡಲಿ ಬಿಡು. ಸಾತಕಿ, ನಿನ್ನಲ್ಲಿ ಒಂದು ಮಾತಿದೆ. ಅಂತಹ ಮಾತೇನು ಕುರುರಾಜ? ಆ ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗುವುದು. ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನೀನು ಏನು ಹೇಳುವೆ? ಇದಕ್ಕೆ ನನ್ನಿಂದ ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಸಹ ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾತಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಯಾದವ ಸೈನ್ಯವೇ ನಮಗೆ ಸೇರಿದಂತೆಯೇ ಸರಿ. ಆಗಬಹುದು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಚಂದ್ರಕುಲ ಚಕ್ರವರ್ತಿಯಾದ ನಾನು ಈ ದನ ಕಾಯುವ ಗೊಲ್ಲನ ಪಾದದಲ್ಲಿ ಕುಳಿತುಕೊಳ್ಳುವುದು ಇದು ಅಸಂಭವ. ಅವನ ಶಿರೋಪಾರ್ಶ್ವದಲ್ಲಿ ಪೀಠವಿರುವುದು, ಅಲ್ಲಿಯೇ ಕುಳಿತುಕೊಳ್ಳುವೆನು. ಶ್ರೀರಮಣ ಕೃಷ್ಣ ಮಹಾತ್ಮ ಮಾಯಾ ಶ್ರೀರಮಣ ಕೃಷ್ಣ
ಪರಮಾತ್ಮ ಪೂಜಾ ದೇವೇಶ ಸಂಯುತ ಪರಮಾತ್ಮ ಪೂಜಾ ದೇವೇಶ ಸಂಯುತ ಮಯೂರ್ ನಾಯ್ಕ ಕರ್ಕೊಂಡು ಬನ್ನಿ. ಪರಮಾತ್ಮ ಪೂಜಾ ದೇವೇಶ ಸಂಯುತ ವರವೇದಾಂತ ಸಾರ ಕಾರುಣ್ಯಶೀಲ ವರವೇದಾಂತ ಸಾರ ಕಾರುಣ್ಯಶೀಲ ಮಹಾತ್ಮ ಮಾನ್ಯಾತೀತ ಶ್ರೀರಮಣ ಕೃಷ್ಣ ಹೋಗಲಿಗೆ ಬೇಗ ಹೋಗಿ ನಿಂತ್ಕೊಳ್ಳಿ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖನು? ನಿನ್ನಲ್ಲಿಯ ಪ್ರಾಣಸಖ ಅರ್ಜುನ, ನಿನ್ನ ವಿಡಂಬನೆಯಿಂದ ಎಲ್ಲವೂ ಹಾಳಾಗಿ ಹೋಯಿತು. ಏಕೆ? ಏನಾಯ್ತು ಸಾತ್ಯಕಿ? ಅದನ್ನು ನಾನು ಹೇಳಲಾರೆ, ಅತ್ತ ನೀನೇ ನೋಡು. ಓಹೋ, ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಆನಂದವೇ. ಯುಧಿಷ್ಠಿರನು ನಾಲ್ವರು ಸಹೋದರರು ಮತ್ತು ದ್ರೌಪದಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದಲ್ಲವೇ? ಹಾಗೆಂದು ಕುಳಿತರೆ ಕಾರ್ಯವಾಗುವುದೇನು ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದಾಗ ಅನೇಕ ರಾಜರ ಸಹಾಯವು ದೊರಕುವುದು. ದುರ್ಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪಾದ ತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಲ್ಲೇ. ಹಾಗಾದರೆ ನಿನ್ನ ಇಷ್ಟ ಬಂದ ಸ್ಥಳದಲ್ಲಿ ಕುಳಿತುಕೋ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಸರಿ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುವುದೆಂದು ನಾನು ಮರೆತಿಲ್ಲ. ಸುಯೋಧನ, ನೀನೂ ಕೂಡ ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಪಾಲ್ಗಡಲ ನೆಲೆಯೊಳು ತೂಗಿ ಮಲಗಿರುವ ನರಾಧಿಪನು ಶಯನದಲ್ಲಿ ಸದಾ ಲಲಿತ ಲಕ್ಷ್ಮೀಪತಿಯು ಲೀಲೆಯಿಂದಲೇ ನಲಿವ ಮಾಧವ ಏಳೆನ್ನ ಕೇಶವ ಏಳೆನ್ನ ಮಾಧವ. ಪರಮಾತ್ಮ ವಾಸುದೇವ, ಯೋಗ ನಿದ್ರೆಯ ನಿಹಾನೋ ಯೋಗಿ ಜನ ಬೋಧಕನೋ
ಹೋಗೇನ ನವನ ಬಳಿ ಯೋಗ ನಿಷ್ಠೆಯೊಳಿರಲು ಹೋಗೇನ ನವನ ಬಳಿ ಯೋಗ ನಿಷ್ಠೆಯೊಳಿರಲು ಇವರ ದೀಕ್ಷಿಸಲು ಕಣ್ಣ ತೆರೆದು ಹೋಗೇನ ನವನ ಬಳಿ ಯೋಗ ನಿಷ್ಠೆಯೊಳಿರಲು ಇವರ ದೀಕ್ಷಿಸಲು ಕಣ್ಣ ತೆರೆದು ಹರಿಯು ನಿದ್ರಿಸುತ್ತಿರಲು ಧರೆಯಲ ನಿದ್ರಿಸುವುದು ಹರಿಯು ನಿದ್ರಿಸುತ್ತಿರಲು ಧರೆಯಲ ನಿದ್ರಿಸುವುದು ಹರಿಯು ಎಚ್ಚರಗೊಳ್ಳಲು ಸಕಲ ಭೂಮಿಗೆ ಹರಿಯು ಎಚ್ಚರಗೊಳ್ಳಲು ಸಕಲ ಭೂಮಿಗೆ ಯೋಗ ನಿದ್ರೆಯಲ್ಲಿ ಹಾನು ಯೋಗಿ ಜನ ಬೋಧಕನು ಯೋಗಿ ಶಯನ ಕೃಪಾಳು ಪ್ರಣ ಸಕಲು ಯೋಗ ನಿದ್ರೆಯಲ್ಲಿ ಹಾನು ಯೋಗಿ ಜನ ಬೋಧಕನು ಹರಿಯೇ ರವಿ ಎನಿಸುತ್ತೆ ಹರಿಸುವನು ಕತ್ತಲೆಯ ಹರಿಯೇ ರವಿ ಎನಿಸುತ್ತೆ ಹರಿಸುವನು ಕತ್ತಲೆಯ ಹರಿಯೋ ಕಂಠವೇ ಬೆಳಗುವುದು ಜಗವೋ ಹರಿಯೇ ರವಿ ಎನಿಸುತ್ತೆ ಹರಿಸುವನು ಕತ್ತಲೆಯ ಹರಿಯೋ ಕಂಠರೆ ಬೆಳಗುವುದು ಜಗವು ಉದಿತೆ ರವಿ ಕಮಲಗಳು ಮುದದೊಳಲುವ ತೆರೆದಿ ಉದಿತೆ ರವಿ ಕಮಲಗಳು ಮುದದೊಳಲುವ ತೆರೆದಿ ಉದಯಿಸಿದೆ ಗೋಕುಲದಿ ಕೃಷ್ಣ ರವಿಯೋ ಉದಯಿಸಿದೆ ಗೋಕುಲದಿ ಕೃಷ್ಣ ರವಿಯೋ ಯೋಗ ನಿದ್ರೆಯಲ್ಲಿ ಹಾನು ಹೋಗಿ ಜನ ಬೋಧಕನು ಹೋಗಿ ಶಯನ ಕೃಪಾಳು ಪ್ರಾಣ ಸಕನು ಯೋಗ ನಿದ್ರೆಯಲ್ಲಿ ಹಾನು ಯೋಗಿ ಜನ ಬೋಧಕನು ಹೇ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಅಳಿಸಿ ಅಮೃತತ್ವವನ್ನು ಕೊಡು ಏಳು ಚಕ್ರಪಾಣಿ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ ದೇವ ಏಳು ಮಾಧವ ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯಿತು ಎಲ್ಲರೂ ಕ್ಷೇಮವೇ ಚೀಚಿ ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ ವಾಸುದೇವ ಯಾರು ಓಹೋ ಗುರುರಾಜ ಸೌಖ್ಯವೇ ಸಮಾಚಾರವೇನು ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ ವಾಸುದೇವ ಬೋರ್ಗರಿಯುವ ಕಾಡ್ಗಿಸಿನಂತೆ ಆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು ಅರ್ಜುನ ನೀನು ಕೂಡ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು ಆದರೆ ಈ ಉಭಯ ಸಂಕಟದಲ್ಲಿ ನಾನೇನು ತಾನೇ ಮಾಡಲಿ ಪಾರ್ಥ ಪರಮಾತ್ಮ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು ಆದುದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಕೃಷ್ಣ ನೀನು ನಮ್ಮಿಬ್ಬರಿಗೂ ಸರಿ ಸಮಾನವಾದ ಬಂಧುವು ಆದ್ದರಿಂದ ನಿನ್ನ ಬಳಿಗೆ ಯಾರು ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ ನೀನು ವೀರನು ನ್ಯಾಯಶೀಲನು ನಿನ್ನ ಬಳಿಗೆ ಮೊದಲು ಬಂದ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ
ಧರ್ಮವನ್ನು ಪರಿಪಾಲಿಸದಂತೆ ಆಗುವುದು. ದುರ್ಯೋಧನ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ. ಸುಯೋಧನ, ಬಲ್ಲೆಯ ಇಹಲೋಕ ರಾಜರಾಣಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವಾಸೆ ಏಕೆ ನಿರಾಸೆ. ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವೀರ ಯೋಧರ ರಕ್ತವನ್ನು ಚೆಲ್ಲಲೇಕೆ? ನಿಮ್ಮಗಳ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಭಾವದಿಂದ ಬಾಳುವರಾಗಿ. ಕೃಷ್ಣ, ಯುದ್ಧಕ್ಕೆಂದು ಪಡೆದೊಡ್ಡಿ ನಿಂತಿರುವಾಗ ಸಾವಿಗಾಗಿ ಎಂದರಿಯುವುದಿಲ್ಲ. ಕ್ಷತ್ರಿಯ ಧರ್ಮವನ್ನು ಪಾಲಿಸಲೇಬೇಕು, ಸಮರವು ಸಿದ್ಧವಾಗಲೇಬೇಕು. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಪರಮಾತ್ಮ, ಎಲ್ಲವೂ ತಮ್ಮ ಇಚ್ಛೆ. ಕೃಷ್ಣ, ನಾನು ಮೊದಲು ಬಂದೆ ಎಂಬುದನ್ನು ಮಾತ್ರ ಮರೆಯಬೇಡ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆದ್ದರಿಂದ ಈಗ ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಅರ್ಜುನನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅರ್ಹತೆಯು ಅವನಿಗಿದೆ. ಈಗ ಕೇಳಿರಿ,
ಅಪ್ರತಿಮ ಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಅಲ್ಲದೆ ಯುದ್ಧ ವಿಮುಖನು ನಿರಾಸ್ತ್ರನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕೋ ಕೇಳಿಕೊಳ್ಳಿರಿ. ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಾಶ್ರನು ಆದ ಕೃಷ್ಣ. ಕೃಷ್ಣ, ನನಗೆ ನಿನ್ನ ಅಕ್ಷೋಹಿಣಿ ಸೈನ್ಯವೇ ಬೇಕು. ನಿಮ್ಮ ಇಷ್ಟದಂತೆಯೇ ಆಗಲಿ. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಪಾರ್ಥ, ಅರೆ ಕಪಟ ನಾಟಕ ಸೂತ್ರಧಾರ, ಕಣ್ಸನ್ನೆಯಲ್ಲಿ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾಜಾಲವನ್ನು ಅರಿಯದೇವನೆಂದು ತಿಳಿದೆಯಾ? ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹು ಮಮತೆ, ಅದರಲ್ಲಿಯೂ ಈ ಪಾರ್ಥನೆಂದರೆ ನಿನಗೆ ಪ್ರಾಣಸಖ. ಹೀಗಿರುವಾಗ ನಾನು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಇಂದಿಗೆ ನಾನೇ ಬೇರೆ, ನೀವೇ ಬೇರೆ. ಕುರುಪಾಂಡವರ ಸಂಗಮ ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಅದು ಜ್ಞಾಪಕದಲ್ಲಿರಲಿ. ಎಚ್ಚರ, ವಚನ ಭ್ರಷ್ಟನಾದೆ ಜೋಕೆ. ದುರ್ಯೋಧನ, ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ, ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡಬೇಕು. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯ ಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ಷದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ಶ್ರೀ ವಾಸುದೇವನು ಪಾಂಡವರ ಸಾರಥಿಯಾಗಲು ಸಮ್ಮತಿಸಿದನು. ಯಾದವ ಗಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಕಾರ್ಯವನ್ನು ಮಾಡಿದೆ. ಸ್ವಾಸ್ಥದಿಂದ ಪರಾಜಯಕ್ಕೆ ಆಹ್ವಾನವು ಕೊಟ್ಟೆಯಲ್ಲ. ಅಯ್ಯೋ ಮರುಳೆ, ಯುದ್ಧ ವಿಮುಖನು ನಿರಾಶ್ರನು ಆದ ನನ್ನನ್ನು ಕರೆದುಕೊಂಡು ಯಾವ ಯುದ್ಧವನ್ನು ಜಯಿಸಬಲ್ಲೆ ಪಾರ್ಥ? ಕೃಷ್ಣ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು. ಕೃಷ್ಣ, ಈ ಯುದ್ಧದಲ್ಲಿ ನೀನು ನನ್ನ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳೂ ನೋಡುವರು, ಜಗತ್ತೂ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ವಾಸುದೇವ, ಈಗ ನನಗೆ ಅನುಮತಿಯನ್ನು ಕೊಡು. ನಾನು ಪುನಃ ನಿಮ್ಮನ್ನು ಕಾಣುವೆನು. ತಥಾಸ್ತು ಪಾರ್ಥ, ಹೋಗಿ ಬಾ. ನಿನ್ನ ಕಾರ್ಯವು ಜಯಪ್ರದವಾಗಲಿ.